ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನು ಕೂಡ ಮುಖಂಡರುಗಳನ್ನು ಕೂಡ ಸಭೆ ಕರೆದಿದ್ದೆ. ನಾನು ಅವರಿಗೆ ಕರೆಯನ್ನ ಕೊಟ್ಟಿದ್ದೇನೆ. ಎಲ್ಲರನ್ನೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಸಮೀಕ್ಷೆನಲ್ಲಿ ನಾಳೆ ಯಾವುದೇ ರೀತಿಯಾಗಿ ನಮ್ಮ ಹೆಸರು ಬಿಟ್ಟೋಯ್ತು ಮತ್ತೊಂದಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದೇನೆ. ನಾನು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತಕ್ಕಂಥದ್ದು, ಇದು ಮುಂದಿನ ಭವಿಷ್ಯಕ್ಕೆ ಒಳ್ಳೇದು. ಸೊ ಇವತ್ತೇನು ಸಮೀಕ್ಷೆ ನಡೀತಾ ಇದೆ, ಸಿಕ್ತವ್ರಿಗೆ ಎಲ್ಲನೂ ಸಿಗಬಾರ್ದು, ರಿಸರ್ವೇಶನ್ ಸಿಕ್ತವ್ರಿಗೆ ಎಲ್ರಿಗೂ ಸಿಗಬಾರ್ದು, ಬೇರೆಯವ್ರಿಗೂ ಕೂಡ ಸಿಗ್ಬೇಕು. ಯಾರಿಗೆ ಸಿಕ್ಕಿಲ್ಲ ಅಂತವ್ರಿಗೆ ಈ ರಿಸರ್ವೇಶನ್ಗಳು ಸಿಗಬೇಕು ಅಂತ ಅಂದಾಗ ಇಂತಹ ಸಮೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಸಮೀಕ್ಷೆನಲ್ಲಿ ಬೇಕಾದಂತಹ ಮಾಹಿತಿ ಅಂತದ್ದು ಒಳ್ಳೇದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸಮೀಕ್ಷೆಯಲ್ಲಿ ಮಾಹಿತಿ ಕೊಡೋದು ಕಡ್ಡಾಯ ಅಲ್ಲ ಅಂತ ಆಯೋಗ ಕೂಡ ಇದು ಕಡ್ಡಾಯ ಅಲ್ಲ ಅಂತ ಸರಿಯಾದ ನಂಬರ್ ಬರೋದಕ್ಕೆ ಸಾಧ್ಯ ಅಂತ. ಕಡ್ಡಾಯ ಅಲ್ಲ ಅಂತಲ್ಲ, ಎಲ್ಲ ವಿಚಾರಗಳಲ್ಲೂ ಕೂಡ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತಲ್ಲ. ಅಲ್ಲಿ ಸುಮಾರು 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 60 ಪ್ರಶ್ನೆಗಳಿಗೂ ಕೂಡ ಉತ್ತರ ಎಲ್ಲದಕ್ಕೂ ಕೊಡಬೇಕು ಅಂತೇಳಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನ ಏನು ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಕೊಟ್ರೆ ಸಾಕು. ಇನ್ಮಿಕ್ಕಿದ ಅವಶ್ಯಕತೆ ಇಲ್ಲದೆ ಇರೋದನ್ನ ಅವರಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಅದು ಸಮಂಜಸ ಅಲ್ಲ ಅಂತಕ್ಕಂಥದ್ದು, ಬೇರೆನವರು ಡಿಸ್ಕ್ಲೋಸ್ ಮಾಡ್ಕೊಳಕ್ ಆಗಲ್ಲ ಅಂತಕ್ಕಂಥದ್ದನ್ನ ಅದನ್ನ ಕೊಡ್ಲಿಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ನಾಸ್ತಿಕ ಮತ್ತೆ ಆಸ್ತಿಕ ಪ್ರಶ್ನೆಗಳು ಇದಾವೆ. ನಿಮ್ಮ ತಿಂಗಳ ಸಂಬಳ ಎಷ್ಟು ಇದೆ, ಚಿನ್ನ ಬೆಳ್ಳಿ ಎಷ್ಟು, ಈಗ ಸ್ವಲ್ಪ ತಿಂಗಳಲ್ಲಿ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಬರ್ತದೆ. ಅದನ್ನ ಯಾಕೆ ಕೇಳ್ತಾರೆ ಅಂತ ನೀವು ಬಲ್ಲಿದ್ದೀರಾ ಬಡವರ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಎಷ್ಟೋ ಜನರಿಗೆ ಚಿನ್ನ ಬೆಳ್ಳಿ ಕನಸಿನ ಮಾತು. ಯಾರಿಗೇಳಿ? ಎಷ್ಟೋ ಜನರಿಗೆ ಚಿನ್ನ ಅಂತಕ್ಕಂಥದ್ದು ಕನಸಿನ ಮಾತು. ಇದ್ರ ಬಗ್ಗೆ ಯೋಚನೆ ಮಾಡೋರು ಯಾರು? ಚಿನ್ನ ಇಟ್ಟಿರೋರು, ಬೆಳ್ಳಿ ಇಟ್ಟಿರೋರು. ಚಿನ್ನ ಹಿಡ್ದೇ ಇರೋರು ಯಾಕೆ ಯೋಚನೆ ಮಾಡ್ತಾರೆ? ಅಯ್ಯೋ ನನ್ನ ಹತ್ರ ಏನಿಲ್ಲ ಕಣಪ್ಪ, ಏನ್ ಬೇಕಾದ್ರೆ ಬರ್ಕೊ ಹೋಗು ಅಂತಾರೆ. ಹೌದಾ ಅಲ್ವಾ? ಇಟ್ಟಿರೋರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಹಿಡ್ದೇ ಇರೋರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಗಮನಿಸ್ತಾ ಇರೋದು, ನಮ್ಮ ಸರ್ಕಾರ ಗಮನಿಸ್ತಾ ಇರೋದು, ಯಾರಿಗೆ ನಿಜವಾಗ್ಲೂ ಏನು ಇಲ್ಲ ಅಂತವರನ್ನ ಮೇಲೆತ್ತಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅನ್ನೋಂತ ಚಿಂತನೆಯನ್ನ ಇಟ್ಕೊಂಡಿದೆ. ಅಶೋಕ್ ಅವರು ಸ್ವಲ್ಪ ಕೇಳಿದ್ರಲ್ಲಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ. ಇದು ಜಾತಿ ಗಣತಿ ಅಲ್ಲ. ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಆರ್ಥಿಕ ಸಮೀಕ್ಷೆಯನ್ನ ನಾವು ಮಾಡ್ತೇವೆ ಅಂತ ಹೇಳಿ. ಅವರು ಜಾತಿ ಗಣತಿನೇ ಅನ್ನೋದಾದ್ರೆ ಅವರು ಒಂದು ಕರೆಯನ್ನ ಕೊಡ್ಲಿ. ಅವ್ರಿರ್ಬೋದು, ಸಿ ಟಿ ರವಿ ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಯಾರ್ಯಾರು ಬಿಜೆಪಿ ಜೆಡಿಎಸ್ ನಾಯಕರುಗಳು, ನಾವು ಹಿಂದೂ, ಜಾತಿ ಯಾವುದು ಹಿಂದೂ, ಅದನ್ನ ಬಿಟ್ಟು ಬೇರೇನು ಹೇಳೋದು ಬೇಡ. ಕರೆ ಕೊಡ್ಲಿ ಅವ್ರು ಬಿಜೆಪಿಯ ಕಾರ್ಯಕರ್ತರಿಗೆ, ಅವ್ರು ಕರೆ ಕೊಡ್ಲಿ. ನಾವು ಅವರು ಸಮಾನವಾಗಿ ಬಿಜೆಪಿಯ ಆಡಳಿತ, ಅವರು ಸಮಾನವಾಗಿ ಎಲ್ಲರನ್ನೂ ಕೂಡ ಎಲ್ಲ ಧರ್ಮದವ್ರನ್ನು ಎಲ್ಲ ಜಾತಿಯವ್ರನ್ನು ಸಮಾನವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ, ನಾವೆಲ್ಲರನ್ನೂ ಜೊತೆಲೇ ತಗೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಏನಾದ್ರು ಅವರಲ್ಲಿ ಭಾವನೆ ಇತ್ತು ಅಂತಂದ್ರೆ, ಅವರ ಪಕ್ಷ ಹೇಳ್ತದೆ ಅನ್ನೋದಾದ್ರೆ ಹಿಂದೂ ಅಂತಾನೆ ಬರ್ಸ್ಲಿಕ್ಕೆ ಹೇಳಿ, ಒತ್ತಾಯ ಮಾಡ್ಲಿ, ಕ್ಯಾಂಪೇನ್ ಮಾಡ್ಲಿ. ಏನಂತ? ಹಿಂದೂ, ನಾವೆಲ್ಲ ಒಂದು ಅನ್ನೋದನ್ನ ಹೇಳಿ. ಅಲ್ಲ, ನನಗೆ ಗೊತ್ತಿಲ್ಲ. ಸ್ವಲ್ಪ ನಾವು ಜಾತಿ ಹೊಡಿತಾ ಇದ್ದೀವಿ, ಧರ್ಮ ಹೊಡಿತಾ ಇದ್ದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ. ನಾವು ಭಾರತೀಯರು, ಹಿಂದೂಗಳು ಅಂತ ಹೇಳಿ ಅವರು ಕಾರ್ಯಕರ್ತರುಗಳಿಗೆ, ಅವ್ರ ಶಾಸಕರುಗಳಿಗೆ, ಅವ್ರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ, ಕ್ಯಾಂಪೇನ್ ರನ್ ಮಾಡ್ಲಿ. ಅವರು ಹಳ್ಳಿಗೆ ಹೋಗಿ ಹೇಳಿ ನಾವ್ ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗೀತಲ್ಲ. ನಾವೆಲ್ಲ ಒಂದು. ಜಾತಿ ಎಲ್ಲಿ ಬಂತು? ಆ ಕೆಲಸವನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ನೋಡಿ, ಸ್ವಲ್ಪ ಕೇಳಿ.
ಯಾವುದೇ ಇದರಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಮೊಬೈಲ್ನಲ್ಲಿ ಆ್ಯಪ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಡೇಟಾ ಎಂಟ್ರಿ ಮಾಡೋದು ಪ್ರಾಕ್ಟೀಸ್ ಆಗಬೇಕು. ಸೊ ಈಗ ಸ್ಪೀಡಪ್ ಆಗಿದೆ. ಸೊ ಖಂಡಿತ ನಿಗದಿತ ಸಮಯಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ 100% ಮುಗೀತದೆ. ನಗರ ಪ್ರದೇಶದಲ್ಲಿ ಒಂದಷ್ಟು ದಿನ ವಿಳಂಬ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಪ್ರಕಾರ, ನನಗೆ ಇರುವಂತ ಒಂದು ಸಣ್ಣ ಅನುಭವದ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಆ ಟೈಮ್ ಒಳಗಡೆ ಸಂಪೂರ್ಣವಾಗಿ ಮುಗೀತದೆ ಗ್ರಾಮೀಣ ಪ್ರದೇಶದಲ್ಲಿ. ನಗರ ಪ್ರದೇಶಕ್ಕೆ ಇನ್ನೊಂದಷ್ಟು ಹೆಚ್ಚು ಕಾಲಾವಕಾಶ ಬೇಕಾಗ್ಬೋದು. ಅದು ಸರ್ಕಾರ ತೀರ್ಮಾನ ಮಾಡ್ತದೆ, ಅಥವಾ ಆಯೋಗ ತೀರ್ಮಾನ ಮಾಡ್ತದೆ. ಬಟ್ ಇನ್ನೊಂದು ಬಿಜೆಪಿ ಮತ್ತು ಜೆಡಿಎಸ್ ಐ ಲವ್ ಪಾಟ್ ಹೋಲ್ಸ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಐ ಲವ್ PM ರೋಡ್ ಪಾಟ್ ಹೋಲ್ಸ್ ಇವತ್ತು ರಿಲೀಸ್ ಮಾಡಕ್ ಹೇಳಿದ್ದೀನಿ. ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ, ಪ್ರಧಾನಮಂತ್ರಿಗಳ ರಸ್ತೆ ಇದೆ, ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದೀವಿ ನೋಡಿ. ಎಲ್ಲಿ? ಡೆಲ್ಲಿ. ಟ್ಯಾಗ್ ಮಾಡಕ್ ಹೇಳಿದ್ದೀನಿ. ನಾನು ನೋಡಿದ್ದೀನಿ, DCM ಅವ್ರ ಒಬ್ಬರೇ ಅಲ್ಲ, ನಾನು ನೋಡಿದ್ದೀನಿ. ಹಂಗಲ್ಲ, ಮಳೆ ಹುಯ್ದಂತ ಸಂದರ್ಭದಲ್ಲಿ ಆಗೋದು ಸಹಜ. ಇವರು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಗಳನ್ನ ಬಿಜೆಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ, 5 ವರ್ಷ, 7 ವರ್ಷ, 8 ವರ್ಷ ರಸ್ತೆಗಳಿರ್ತವೆ. ನೀವ್ ಹಾಕಿರೋ ರಸ್ತೆಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಯ್ತಾ ಇದೆ ಅಂತ ಅಂದ್ರೆ ಎಂತ ಒಳ್ಳೆ ರಸ್ತೆ ಹಾಕಿದಿರಿ ಅಂತ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕು ಪ್ರಧಾನಮಂತ್ರಿಗಳು. ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗ್ಬೇಕು. ಸೊ ಹಾಗಾಗಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳೇನಿದೆ ಆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನ ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಈಗ ಪ್ರವಾಹ ಹೆಚ್ಚಾಗ್ತಾ ಇದೆ, ಜನಜೀವನದಲ್ಲಿ ಸಂಕಷ್ಟ. ಸಾಕ್ ಬಿಡು, ಅದೆಲ್ಲ ಮಾತಾಡೋಣ ಆಮೇಲೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ ಗುತ್ತಿಗೆ ತರದೆಲ್ಲ ಗೊತ್ತಿಲ್ಲ ನನಗೆ. ಬಿಡ್ರಿ, ಇಷ್ಟು ಸಾಕು ಸಾಕು ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.